ಕಡಬ ತಾಲೂಕಿನ ಜನರ ಬಹುಕಾಲದ ಕನಸು ಇದೀಗ ನನಸಾಗಿದೆ. ಪುತ್ತೂರು ಪ್ರಧಾನ ಸಿವಿಲ್ ಮತ್ತು ಜೆಎಂಎಫ್ಸಿ ನ್ಯಾಯಾಲಯದ ಕಡಬ ಸಂಚಾರಿ ನ್ಯಾಯಾಲಯವನ್ನು ಜಿಲ್ಲಾ ಪ್ರಧಾನ ಸತ್ರ ನ್ಯಾಯಾಲಯದ ನ್ಯಾಯಾಧೀಶರಾದ ಬಸವರಾಜ್ ಅವರು ಉದ್ಘಾಟಿಸಿದರು. ಕಡಬದಿಂದ ಪುತ್ತೂರು ಹಾಗೂ ಸುಳ್ಯ ನ್ಯಾಯಾಲಯಗಳಿಗೆ ಸುಮಾರು 40 ರಿಂದ 45 ಕಿಲೋಮೀಟರ್ ದೂರ ಪ್ರಯಾಣ ಮಾಡಬೇಕಾಗಿದ್ದ ಕಕ್ಷಿದಾರರು ಹಾಗೂ ವಕೀಲರಿಗೆ ಇದುವರೆಗೆ ಸಾಕಷ್ಟು ತೊಂದರೆ ಉಂಟಾಗುತ್ತಿತ್ತು. ಈ ಸಮಸ್ಯೆಯನ್ನು ಮನಗಂಡು ಹಾಗೂ ಸ್ಥಳೀಯರ ಬಹುವರ್ಷಗಳ ಬೇಡಿಕೆಗೆ ಸ್ಪಂದಿಸಿ ಹೈಕೋರ್ಟ್ ನಿರ್ದೇಶನದಂತೆ ಕಡಬದಲ್ಲಿ ಸಂಚಾರಿ ನ್ಯಾಯಾಲಯ ಆರಂಭಿಸಲಾಗಿದೆ. ಉದ್ಘಾಟನಾ ಸಮಾರಂಭದಲ್ಲಿ ಮಾತನಾಡಿದ ನ್ಯಾಯಾಧೀಶ ಬಸವರಾಜ್ ಅವರು, ತಾಲೂಕು ಮಟ್ಟದಲ್ಲಿ ನ್ಯಾಯಾಲಯಗಳನ್ನು ಆರಂಭಿಸಿ ಜನರಿಗೆ ಶೀಘ್ರ ನ್ಯಾಯದಾನ ಒದಗಿಸುವುದು ನ್ಯಾಯಾಂಗ ವ್ಯವಸ್ಥೆಯ ಆಶಯವಾಗಿದೆ ಎಂದು ತಿಳಿಸಿದರು. ಆರಂಭಿಕ ಹಂತದಲ್ಲಿ ವಾರದಲ್ಲಿ 2 ದಿನ ನ್ಯಾಯಾಲಯ ಕಲಾಪಗಳು ನಡೆಯಲಿದ್ದು, ಕಡಬ ತಾಲೂಕಿಗೆ ಸಂಬಂಧಿಸಿದ ಸುಮಾರು 1200 ಪ್ರಕರಣಗಳ ಪೈಕಿ ಕೆಲವು ಪ್ರಕರಣಗಳನ್ನು ಇಲ್ಲಿಗೆ ವರ್ಗಾಯಿಸಲಾಗುತ್ತದೆ ಎಂದು ಮಾಹಿತಿ ನೀಡಿದರು. ಮುಂದಿನ ದಿನಗಳಲ್ಲಿ ಕಡಬ ಮಿನಿ ವಿಧಾನಸೌಧದ ಸಮೀಪ ಮೀಸಲಿರಿಸಿರುವ 3 ಎಕರೆ ಜಾಗದಲ್ಲಿ ನ್ಯಾಯಾಲಯದ ಸ್ವಂತ ಕಟ್ಟಡ ನಿರ್ಮಾಣವಾಗಲಿದೆ ಎಂದರು. ಪುತ್ತೂರು ಪ್ರಧಾನ ಸಿವಿಲ್ ಮತ್ತು ಜೆಎಂಎಫ್ಸಿ ನ್ಯಾಯಾಲಯದ ನ್ಯಾಯಾಧೀಶೆ ಶ್ವೇತಾ ಜೆ ಅವರು ಮಾತನಾಡಿ, ಎಲ್ಲ ಪ್ರಕರಣಗಳಿಗೂ ಶೀಘ್ರ ನ್ಯಾಯದಾನ ಒದಗಿಸಲು ತಾವು ಬದ್ಧರಾಗಿದ್ದು, ಇದಕ್ಕೆ ಎಲ್ಲರ ಸಹಕಾರ ಅಗತ್ಯವಾಗಿದೆ ಎಂದು ಹೇಳಿದರು. ಕಾರ್ಯಕ್ರಮದಲ್ಲಿ ಪುತ್ತೂರು ಹಾಗೂ ಸುಳ್ಯ ವಕೀಲರ ಸಂಘದ ಪದಾಧಿಕಾರಿಗಳು, ಹಿರಿಯ ನ್ಯಾಯವಾದಿಗಳು, ಸರ್ಕಾರಿ ಅಧಿಕಾರಿಗಳು ಹಾಗೂ ಗಣ್ಯರು ಉಪಸ್ಥಿತರಿದ್ದರು. ಬಳಿಕ ಕಡಬ ಸಂಚಾರಿ ನ್ಯಾಯಾಲಯದ ಪ್ರಥಮ ಕಲಾಪವು ಯಶಸ್ವಿಯಾಗಿ ನಡೆಯಿತು. ಕಡಬದ ಜನರಿಗೆ ನ್ಯಾಯಾಂಗ ಸೇವೆ ಮತ್ತಷ್ಟು ಸಮೀಪವಾಗಿಸುವ ಈ ಮಹತ್ವದ ಹೆಜ್ಜೆ ಸಾರ್ವಜನಿಕರಿಂದ ವ್ಯಾಪಕ ಮೆಚ್ಚುಗೆಗೆ ಪಾತ್ರವಾಗಿದೆ. ಮುಖ್ಯ ನ್ಯಾಯಾಧೀಶರ ಅವರ ಸೂಚನೆ ಏನು, ಒಂದು ನ್ಯಾಯಾಲಯದ ಸಂಕೀರ್ಣದ ಪ್ಲಾನ್ ಅನ್ನು ಮಾಡಿ ನಾವು ತಿಳಿಸಿರ್ತೇವೆ, ಅದು ಕಂಟ್ರೋಲ್ ಆಗಿರ್ತದೆ. ಆಗಿದೆ ನನಗೆ ಸಂತೋಷವಾಗ್ತಾ ಇದೆ. ಹಾಗೆ ಈ ದಿನ ನಮ್ಮ ಕಡಬದಲ್ಲಿ ಎಲ್ಲಾ ದಿನದಲ್ಲಿ ಆಗ್ಬೇಕೆಂಬ ಆಸೆ ಇತ್ತು ನಮ್ಮಲ್ಲಿ. ಆದ್ರೂ ಮಾನ್ಯ ನ್ಯಾಯಾಧೀಶರು 2 ದಿವಸಕ್ಕೆ ಅನುಮತಿ ನೀಡಿದ್ದಾರೆ. ಆ ಬಗ್ಗೆ ಈ ದಿನ ಉದ್ಘಾಟನೆ ಇದನ್ನು ಆಗಮಿಸಿದಂತ ಶ್ರೀಯುತ ಬಸವರಾಜ್, ಮಾನ್ಯ ಜಿಲ್ಲಾ ನ್ಯಾಯಾಧೀಶರು ಮಂಗಳೂರು, ಇವರಿಗೆ ನಾನು ನಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೊಡ್ತಾ ಇದ್ದೇನೆ. ನಮ್ಮ ಮುಖ್ಯ ನ್ಯಾಯವಾದಿ ಹಾಗೂ ಕಕ್ಷಿದಾರರೇ, ಕಡಬ ನಾಗರಿಕರೇ, ಪತ್ರಿಕಾ ಮಾಧ್ಯಮದವರೇ, ನಮಗೆಲ್ಲ ಗೊತ್ತಿರುವಂತೆ 2018ರಲ್ಲಿಯೇ ಈ ಕಡಬ ತಾಲೂಕು ಅಂತ ಘೋಷಣೆ ಆಗಿದೆ. ಈ ತಹಸೀಲ್ ಕಚೇರಿ ಸುಮಾರು 3-4 ವರ್ಷಗಳಿಂದ ಆಗಿದೆ ಅಂತ ನಾನು ತಿಳಿದುಕೊಂಡಿದ್ದೇನೆ. ಆದರೆ ಕೆಲವೊಂದು ಕಾರಣಗಳಿಂದಾಗಿ ಕೋರ್ಟ್ ಸ್ಥಾಪನೆ ಆಗಿರಲಿಲ್ಲ. ಈ ಒಟ್ಟು ಸುಮಾರು 1200 ಪ್ರಕರಣಗಳು ಈ ಸುಳ್ಯ ಕಡಬ ತಾಲೂಕು ಸಂಬಂಧಪಟ್ಟಂತೆ ಇದೆ. ಈ ಕೋರ್ಟಿಗೆ ಸಂಬಂಧಪಟ್ಟಂತೆ ನಮ್ಮ ವಕೀಲ ಹೇಳಿದಂತೆ 3 ಎಕರೆ ಸ್ಥಳವನ್ನು ಕೂಡ ಕೋರ್ಟಿನ ಹೊಸ ಕಟ್ಟಡಕ್ಕಾಗಿ ಕಾಯ್ದಿರಿಸಲಾಗಿದೆ. ಸದ್ಯಕ್ಕೆ ತಾತ್ಕಾಲಿಕವಾಗಿ ಈಗ ಮೊದಲನೇ ಹಂತವಾಗಿ ನಾವು 2 ದಿನ ನ್ಯಾಯಾಲಯವನ್ನು ಪ್ರಾರಂಭ ಮಾಡ್ತಾ ಇದ್ದೇವೆ. ಪ್ರತಿ ಮಂಗಳವಾರ ಮತ್ತು ಶುಕ್ರವಾರ. ಅದು ಬೇಜಾರು ಪ್ರಕರಣಗಳು ಸುಳ್ಯ ನ್ಯಾಯಾಲಯದಿಂದ ಇಲ್ಲಿಗೆ ವರ್ಗಾವಣೆ ಆಗ್ತಿದೆ. ಅದೇ ರೀತಿಯಾಗಿ ಕೆಲವು ಪ್ರಕರಣಗಳು ಪುತ್ತೂರಿನಿಂದ ಕೂಡ ವರ್ಗಾವಣೆ ಆಗ್ತಿದೆ. ಇಲ್ಲಿ ಕಡಬಕ್ಕೆ ಸುಮಾರು 46 ಕಿಲೋಮೀಟರ್ ದೂರದಲ್ಲಿ, ಅದೇ ರೀತಿಯಾಗಿ ಸುಳ್ಯ ಕೂಡ 35 ಕಿಲೋಮೀಟರ್ ದೂರದಲ್ಲಿ. ಇದರಿಂದಾಗಿ ಕಕ್ಷಿದಾರರಿಗೆ ಅವ್ರು ನ್ಯಾಯಾಲಯಕ್ಕೆ ಹೋಗಬೇಕಾದ್ರೆ ಸಾಕಷ್ಟು ಅನಾನುಕೂಲತೆ ಇತ್ತು. ಇದರಿಂದಾಗಿ ಕಕ್ಷಿದಾರರಿಗೆ ಅವರು ನ್ಯಾಯಾಲಯಕ್ಕೆ ಬರಲು ಅನುಕೂಲ ಆಗಿದೆ. ಇದರಿಂದಾಗಿ ಅವ್ರ ಓಡಾಟ ಖರ್ಚು ಸಾಕಷ್ಟು ಉಳಿತಾಯ ಆಗಲಿದೆ. ಅದೇ ರೀತಿಯಾಗಿ ಗೊತ್ತಿರುವಂತೆ ಒಂದು ಈ ಕಡಬ ತಾಲೂಕಿನ ಒಂದು
ಮೂಲೆಯಲ್ಲಿ ಇದೆ. ಅದು ಒಂದು ಹೈವೇ ಆ ರೀತಿ ಇಲ್ಲ. ಅದರಿಂದ ಕೂಡ ಒಂದು ಇಲ್ಲಿ ನ್ಯಾಯಾಲಯದ ಅಗತ್ಯ ಬಾಳಿತ್ತು. ಇದನ್ನು ಮನಗಂಡ ಗೌರವಾನ್ವಿತ ಉಚ್ಚ ನ್ಯಾಯಾಲಯ ಈ ಶೀಘ್ರವಾಗಿ 2 ದಿನ ನ್ಯಾಯಾಲಯ ಕಾರ್ಯನಿರ್ವಹಿಸುವಂತೆ ಮಾಡಿದೆ. ಈ ಸಂದರ್ಭದಲ್ಲಿ ನ್ಯಾಯಾಧೀಶರಾದ ನಾವು ಮತ್ತೆ ವಕೀಲರಾದ ತಾವೆಲ್ಲರೂ ಒಟ್ಟಾಗಿ ಸೇರಿ ಕಕ್ಷಿದಾರರಿಗೆ ಶೀಘ್ರ ನ್ಯಾಯದಾನ ಮಾಡುವಲ್ಲಿ ನಾವು ಕ್ರಮ ವಹಿಸಬೇಕು. ಇದರಿಂದ ಎಲ್ಲರಿಗೂ ಬೇಗ ನ್ಯಾಯ ಸಿಗಲಿ, ಬೇಗ ಅವರ ಪ್ರಕರಣಗಳು ಇತ್ಯರ್ಥವಾಗಿ ಅವರೆಲ್ಲರಂತೆ ಜೀವನ ನಡೆಸಲಿ ಅಂತೇಳಿ ನಾನು ಮಾತು ಒಂದು ಬಹು ಬೇಡಿಕೆಯ ಒಂದು ಕಡಬದಲ್ಲಿ ನ್ಯಾಯಾಲಯವನ್ನು ನಮ್ಮ ಅಮೃತ ಹಸ್ತದಿಂದ ಉದ್ಘಾಟಿಸಿದ ಗೌರವಾನ್ವಿತ ಪ್ರಿನ್ಸಿಪಲ್ ಡಿಸ್ಟ್ರಿಕ್ಟ್ ಜಡ್ಜ್ ಸಾಹೇಬ್ರೆ ಮತ್ತು ಈ ಇಲ್ಲಿ ಒಂದು ನ್ಯಾಯಾಲಯವನ್ನು ಪ್ರಥಮ ಬಾರಿಗೆ ಇಲ್ಲಿಯ ಜನರ ಬೇಡಿಕೆಗೆ ಒಂದು ಈ ದಿನ ಸುದಿನದ ಮೇಲೆ ಈ ನ್ಯಾಯಾಧೀಶರಾಗಿ ಇಲ್ಲಿ ಪ್ರಿನ್ಸಿಪಲ್ ಸಿವಿಲ್ ಜಡ್ಜ್ ನ್ಯಾಯಾಧೀಶಿಯವರು ಹಾಗೂ ಹಿರಿಯರ ವಕೀಲರ ಸಂಘದ ಅಧ್ಯಕ್ಷರು ಬಾರ್ ಅಸೋಸಿಯೇಷನ್ ಮಾಜಿ ಅಧ್ಯಕ್ಷರಾದ ದುರ್ಗಾಪ್ರಸಾದ್ ರೈ ಅವರು, ಸೂರ್ಯ ಬಾರ್ ಅಸೋಸಿಯೇಷನ್ ಮಾಜಿ ಅಧ್ಯಕ್ಷ ಮತ್ತು ಎಲ್ಲ ಹಿರಿಯ ವಕೀಲರೇ ಹಿರಾ ಸಾಹೇಬರಿದ್ದಾರೆ, ಇಲ್ಲಿ ಬಿಲ್ಡಿಂಗ್ ಓನರ್ ಇದ್ದಾರೆ ಮತ್ತು ಎಲ್ಲ ಮಹಿಳಾ ವಕೀಲರು, ಪೊಲೀಸ್ ಆಫೀಸರ್ ಎಲ್ಲರ ನಾನು ಈ ಸಭೆಗೆ ಬಹಳ ಒಂದು ಮೆರುಗನ್ನು ನೀಡಿದೆ ನಿಮ್ಮ ಎಲ್ಲರ ಉಪಸ್ಥಿತಿ. ಈ ಒಂದು ಸಂದರ್ಭದಲ್ಲಿ ಇಂಟರ್ನರಿ ಕೋರ್ಟ್ ಅನ್ನ ಈಗಾಗಲೇ ಜರೂರಾಗಿ ಒಂದು ಈ ಕಾರ್ಯಕ್ರಮವನ್ನು ಆಯೋಜಿಸಿದ್ದಾರೆ. PDPಯವರ ಮುತುವರ್ಜಿ ಇಲ್ಲಿ ಖಂಡಿತ ಇದೆ. ನಮ್ಮ ಮಾನ್ಯ ಉಚ್ಚ ನ್ಯಾಯಾಲಯದ ಒಂದು ಧ್ಯೇಯದಂತೆ ಪ್ರತಿ ತಾಲೂಕುಗಳಲ್ಲಿ ಒಂದು ನ್ಯಾಯಾಲಯ ಬೇಕು ಎಂಬ ಧ್ಯೇಯದೊಂದಿಗೆ ಎಲ್ಲಾ ತಾಲೂಕುಗಳಲ್ಲಿಯೂ ಕೂಡ ನ್ಯಾಯಾಲಯ ಆಗ್ತಾ ಉಂಟು. ಇಲ್ಲಿ ಕಡಬದಲ್ಲಿ ಕೂಡ ಈಗ PDJ ಸಾಹೇಬ್ ಹೇಳಿದಾಗೆ ಇದೊಂದು ಹೈವೇಯನ್ನ ಹೊರತುಪಡಿಸಿದ ಒಂದು ಊರು. ಇಲ್ಲಿ ಬೇರೆ ಊರುಗಳಿಗೆ ಹೋಗಲು ಕಕ್ಷಿಗಾರರಿಗೆ ಖಂಡಿತವಾಗಿಯೂ ಕಷ್ಟ ಸಾಧ್ಯ. ಅಂತ ಸಂದರ್ಭದಲ್ಲಿ ಇಲ್ಲಿ ನ್ಯಾಯಾಲಯ ಆದದ್ದು. ನ್ಯಾಯಾಲಯಕ್ಕೆ ನಿರಂತರ ಹೋರಾಟ ಮಾಡಿದ ಇಲ್ಲಿಯ ಕಡಬದ ನೇಟಿವ್ ಅಡ್ವೊಕೇಟ್ಸ್ ಯಾರಿದ್ದಾರೆ ತುಂಬಾ ಮಂದಿ ಇದ್ದಾರೆ. ಅವರೊಂದು ಪರಿಶ್ರಮವನ್ನು ಕೂಡ ಇಲ್ಲಿ ಖಂಡಿತವಾಗಿಯೂ ನೆನೆಸಿಕೊಳ್ಬಹುದು. ಈಗ ಒಂದು ಸ್ವಲ್ಪ ಸಮಯದವರೆಗೆ ಇಂಟರ್ನರಿ ಕೋರ್ಟ್ಗೆ ನಮ್ಮ ವಕೀಲರು ಕೂಡ ಸಹಕಾರ ಕೊಡಬೇಕು. ಕಕ್ಷಿಗಾರರಿಗೆ ಯಾವುದೇ ಇಲ್ಲಿ ಇದಿಲ್ಲ, ಯಾವುದೇ ಕಷ್ಟ ಇಲ್ಲ. ವಕೀಲರಿಗೆ ಸ್ವಲ್ಪ ಕಾಪಿ ಸೆಕ್ಷನ್ ಕೂಡ ಹುಟ್ಟೂರಲ್ಲಿ ಇರುವ ಕಾರಣ ಎಲ್ಲವನ್ನು ನಿಭಾಯಿಸಲಿಕ್ಕೆ ವಕೀಲರು ಶ್ರಮ ಬೇಕು. ವಕೀಲರು ಖಂಡಿತವಾಗಿಯೂ ಅದನ್ನ ಮಾಡ್ತಾರೆ. ನಮ್ಮ ವಕೀಲ ಸಂಘ, ಸುದ್ದಿಯ ವಕೀಲರ ಸಂಘ ಇರಲಿ, ಹುಟ್ಟೂರು ವಕೀಲರ ಸಂಘದ ವಕೀಲರು ಖಂಡಿತವಾಗಿಯೂ ಒಂದು ನಮ್ಮ ಕರ್ತವ್ಯ ನಿರ್ವಹಣೆಯಲ್ಲಿ ಹೆಸರುವಾಸಿಯಾಗಿದ್ದಾರೆ, ರಾಜ್ಯದಲ್ಲಿ ಹೆಸರುವಾಸಿಯಾಗಿದ್ದಾರೆ. ವಕೀಲ ಮಿತ್ರರು ಖಂಡಿತವಾಗಿಯೂ ಈ ಒಂದು ಕೋರ್ಟ್ ನಡೆಸುವಲ್ಲಿ ನ್ಯಾಯಾಂಗ ಇಲಾಖೆಗೆ ಸಂಪೂರ್ಣ ಸಹಕಾರವನ್ನು ನೀಡ್ತಾರೆ ಅಂತ ಹೇಳುತ್ತಾ ಈ ಸಂದರ್ಭದಲ್ಲಿ ಎಲ್ಲರಿಗೂ ಶುಭವಾಗಲಿ. ಎಲ್ಲ ವಕೀಲರುಗಳ ಸಮಸ್ಯೆಗಳಿಗೆ ಅತ್ಯಂತ ಶೀಘ್ರವಾಗಿ ಸ್ಪಂದಿಸುವ ಜಿಲ್ಲಾ ನ್ಯಾಯಾಧೀಶರಾಗಿರುವಂತಹ ಬಸವರಾಜ ಸಾಹೇಬ್ರೆ ಪಡುವಂತಹ ದಿವಸ ಈ ಒಂದು ಒಳ್ಳೆಯ ಕಾರ್ಯ ಆಗ್ಬೇಕಂತ ಹೇಳಿದ್ರೆ ಒಬ್ಬನಿಂದ ಮಾಡಲಿಕ್ಕೆ ಸಾಧ್ಯ ಇಲ್ಲ. 2018ರಿಂದ ಲಾಗಾಯಿತು ಇಲ್ಲಿವರೆಗೆ ಕಡಬದ ವಕೀಲರುಗಳು ಬಹಳ ಶ್ರಮ ಪಟ್ಟಿದ್ದಾರೆ. ಅವರ ಜೊತೆಗೆ ಬೆಂಗಾವಲಾಗಿ ರಾಜಕೀಯ ದುರ್ನಿರ್ಗಳಿರ್ಬೋದು, ಸಾಮಾಜಿಕ ಕಾರ್ಯಕರ್ತರುಗಳಿರ್ಬೋದು, ಎಲ್ಲರೂ ಸೇರಿ ಒಂದು ಒಳ್ಳೆಯ ಒಂದು ನ್ಯಾಯಾಲಯ ಇಲ್ಲಿ ಆಗಬೇಕು. ಜನಸಾಮಾನ್ಯರಿಗೆ ಒಂದು ನ್ಯಾಯವನ್ನು ಮನೆ ಬಾಗಿಲಿಗೆ ಒದಗಿಸುವಂತಹ ಒಂದು ವ್ಯವಸ್ಥೆಗಳು ಆಗಬೇಕು. ಕರ್ನಾಟಕ ಉಚ್ಚ ನ್ಯಾಯಾಲಯದ ಏನು ಆಶಯದಂತೆ ಜನರ ಮನೆ ಬಾಗಿಲಿಗೆ ಕಾನೂನು ನ್ಯಾಯವನ್ನು ದೊರಕಿಸುವಂತಹ ಒಂದು ವ್ಯವಸ್ಥೆಯ ಅಡಿಯಲ್ಲಿ ಇವತ್ತು ಈ ತ್ವರಿತ ನ್ಯಾಯದಾನಕ್ಕೆ ಉತ್ತೇಜನ ಕೊಡುವ ದೃಷ್ಟಿಯಿಂದಲೂ ಈ ಕಡಬದ ಈ ಭಾಗಕ್ಕೆ ಬಹುಶಃ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅತ್ಯಂತ ದೊಡ್ಡ ಒಂದು ಕಡಬ ತಾಲೂಕು, ಅತ್ಯಂತ ಬಡ ಜನತೆ ಇದ್ದಾರೆ. ಇಲ್ಲಿಂದ ಪುತ್ತೂರಿಗೆ ಸುಮಾರು 35-40 ಕಿಲೋಮೀಟರ್ ಪುತ್ತೂರಿಗೆ ಹೋಗಬೇಕಾಗಿತ್ತು. ಹಾಗೆ ಸುಳ್ಯಕ್ಕೆ ಬರೋದಾದ್ರೂ ಸುಮಾರು 35-40 ನಿಮಿಷಗಳ ದಾರಿ ಇದೆ. ಈ ಎಲ್ಲ ವಿಚಾರಗಳಿಗೆ
ಬರೀ ನ್ಯಾಯವಾದಿಗಳಿಗಲ್ಲ, ಇದು ಕಕ್ಷಿಗಾರರಿಗೆ, ನ್ಯಾಯವಾದಿಗಳಿಗೆ ಎಲ್ಲರಿಗೂ ಒಂದು ಅನುಕೂಲ ಆಗುವ ದೃಷ್ಟಿಯಲ್ಲಿ ಇವತ್ತು ಈ ಒಂದು ನ್ಯಾಯಾಲಯ ಸ್ಥಾಪನೆ ಆಗಿರೋದು ಬಹುಶಃ ನಮಗೆಲ್ಲ ಸಂತೋಷದಾಯಕ ವಿಚಾರ. ಎಲ್ಲರಿಗೆ ಒಂದೇ ಮಾತಿನಲ್ಲಿ ಹೇಳುವುದಿದ್ರೆ, ಇದಕ್ಕೆ ಶ್ರಮಿಸಿದಂತ ಎಲ್ಲರಿಗೆ ನಾನು ನನ್ನ ವೈಯಕ್ತಿಕ ನೆಲೆಯಲ್ಲಿ ವಕೀಲರುಗಳ ಪರವಾಗಿ ಧನ್ಯವಾದಗಳನ್ನು, ಅಭಿನಂದನೆಗಳನ್ನು. ಒಂದು ರಿಲೀಸ್ ಅಪ್ಲಿಕೇಶನ್ ಇರಲಿ, ನಮ್ಮ ಕರ್ತವ್ಯದ ಚೌಕಟ್ಟಿನ ಒಳಗೆ, ಕಾನೂನಿನ ಚೌಕಟ್ಟಿನ ಒಳಗೆ ಎಷ್ಟು ಶೀಘ್ರ ಮಾಡಲಿಕ್ಕೆ ಸಾಧ್ಯ ಇದೆ ಅದನ್ನೊಂದು ನೀವು ಮಾಡಿದ್ರೆ ಎಲ್ಲರಿಗೂ ಅನುಕೂಲ ಆಗ್ತದೆ. ಒಂದು ವೇಳೆ ಅದು ರಿಜೆಕ್ಟ್ ಆಗುವಂತಾದ್ರೂ ಅದನ್ನು ವಕೀಲರುಗಳು ಸ್ವಾಗತಿಸುತ್ತಾರೆ, ಮುಂದಿನ ಕೋರ್ಟಿಗಾದ್ರೂ ಹೋಗ್ಬೋದು ಅಂತ ಹೇಳಿ. ಅದು ತಡ ಆಗಬಾರದು. ಹಾಗಾಗಿ ಈ ಒಂದು ಇದನ್ನ ನಾವು ದಯವಿಟ್ಟು ಮನಸ್ಸಿನಲ್ಲಿ ಇಟ್ಕೊಳ್ಬೇಕು. ಇದು ನಮ್ಮ ಒತ್ತಡ ಅಲ್ಲ, ಒಂದು ನಮ್ಮ ಬೇಡಿಕೆ ಇದು ಹೇಳ್ತಾ ಒಂದೆರಡು ಮಕ್ಕಳು. ಹಿರಿಯ ವಕೀಲರಿಗೆ, ನನ್ನ ಸಿಬ್ಬಂದಿ ವರ್ಗದವರಿಗೆ ಮತ್ತೆ ವಕೀಲರವರಿಗೆ ಎಲ್ಲರಿಗೂ ನಮಸ್ಕರಿಸೋಣ. ವೃತ್ತದವರಿಗೆ ನಮಸ್ಕರಿಸೋಣ. ಇದು ನನಗೆ 2ನೇ ಪ್ಲೇಸ್ ಪುತ್ತೂರು. ಹಾಗಾಗಿ ನನಗೆ ವೆಟರ್ನರಿ ಕೋರ್ಟ್ ಇದು ಮೊದಲನೇ ಬಾರಿ. ನನಗೆ 2 ದಿನ ಹೇಳಿದ್ದಾರೆ. ಹಾಗಾಗಿ ನಾನು ಜಾಸ್ತಿ ಮನೆಯಲ್ಲಿ ಹೋಗೋದಿಲ್ಲ. ಸಾಹೇಬರೆಲ್ಲ ಮಾತಾಡಿದ್ದಾರೆ, ಕೆಲಸ ಮಾಡೋಣ, ಕಮ್ಮಿ ಇರಲಿ, ಕೆಲಸ ಜಾಸ್ತಿ ಇರಲಿ ಅನ್ನೋದು ನನ್ನ ಧ್ಯೇಯ. ಹಾಗಾಗಿ 2 ದಿನ ಬಂದರೂ ನನಗೆ ಸಾಕಷ್ಟು, ನನಗೆ ಎಷ್ಟು ಶಕ್ತಿ ಮೀರಿ ನಾನು ಕೆಲಸ ಮಾಡಿಕೊಡ್ತೇನೆ. ಪಕ್ಷಧಾರರಿಗೆ ಎಲ್ಲರಿಗೂ ನ್ಯಾಯ ಒದಗಿಸ್ಬೇಕು ಅನ್ನೋದು ನಮ್ಮ ಧ್ಯೇಯ. ನಮ್ಮ ನ್ಯಾಯಾಧೀಶರ, ಎಲ್ಲ ನ್ಯಾಯಾಧೀಶರ ಒಂದು ಅದನ್ನು ಸಾಕಷ್ಟು ಪ್ರಯತ್ನ ಪಡ್ತೇನೆ. ನನಗೆ ಸಹಕಾರ ಕೊಡಿ ಅಂತ ಅಷ್ಟೇ ಕೇಳುತ್ತಾ ನನ್ನ 2 ಮಾತುಗಳನ್ನ Gracias.